ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿ ಮನವೊಲಿಸಲು ಕಸರತ್ತನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ದಾವಣಗೆರೆಯ ಉಪಚುನಾವಣೆಯು ಕೂಡ ರಂಗೇರ್ತಾ ಇದ್ದು ಕಾಂಗ್ರೆಸ್ಗೆ ಅಭ್ಯರ್ಥಿ ಖಾದರ್ ಆದಿಲ್ ಭಾಷಾ ತಲೆನೋವಾಗಿದ್ದು ಖಾದರ್ ಆದಿಲ್ ಭಾಷಾ ಮನೆಗೆ ಸಂಗಮೇಶ್ ಭೇಟಿ ನೀಡಿದ್ದು ಕಾಂಗ್ರೆಸ್ ಬೆಂಬಲಿಸಲು ಖಾದರ್ ಆದಿಲ್ ಭಾಷಾಗೆ ಡೆಡ್ಲೈನ್ ಅನ್ನು ಕೂಡ ನೀಡಲಾಗಿದೆ. 2 ದಿನ ಟೈಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಭದ್ರಾವತಿ ಶಾಸಕ ಸಂಗಮೇಶ್. ಸಂಧಾನ ವಿಫಲವಾದ ಹಿನ್ನೆಲೆ ಹಾಗೆ ಶಾಸಕ ವಾಪಸ್ಸಾಗಿದ್ದಾರೆ. ಒಟ್ಟಾರೆಯಾಗಿ ಒಂದ್ ಕಡೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಪ್ರಚಾರ ರಂಗೇರ್ತಿದ್ರೆ ಮತ್ತೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ಚುನಾವಣೆಯ ಕಾವು ಹೆಚ್ಚಾಗ್ತಿದೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ಗೆ ಅಭ್ಯರ್ಥಿ ಖಾದರ್ ಆದಿಲ್ ಭಾಷಾ ತಲೆನೋವಾಗಿದ್ದು ಖಾದರ್ ಆದಿಲ್ ಭಾಷಾ ಮನೆಗೆ ಸಂಗಮೇಶ್ ಕೂಡ ಭೇಟಿ ನೀಡಿದ್ದಾರೆ. ಮಾಡ್ತೀವಿ ಕಾಂಪಿಟೇಷನ್ ಚರ್ಚೆನಿಲ್ಲ. ಅವ್ರಿಗೇನಾದರೂ ಅದೇ ತೆಕ್ಕಡ್ರಿ ಸುಮ್ಮನೆ ಇದಾಗುತ್ತೆ ಬಿ ಜೆ ಪಿ ಬರುತ್ತೆ ಹಂಗೆ ಅಂತ ಏನೋ ಅಂದರು. ಬಟ್ ಇಲ್ಲ, ನಮಗೆ ಇಂಟ್ರೆಸ್ಟ್ ಇಲ್ಲ ತಗೊಳಕ್ಕೆ. ಯಾವುದೇ ಥರದ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ಪ್ರೀತಿ ವಿಶ್ವಾಸದಲ್ಲಿದ್ದೀವಿ, ಬಂದಿದ್ದೀರಾ ಅಷ್ಟೇನು ಬಿಟ್ಟರೆ ಏನು ಮಾತಾಡಿಲ್ಲ. ಮುಂಚೆಯಿಂದನೂ ಪರಿಚಯ ಎಲ್ಲರೂ ಪರಿಚಯ ಇದ್ದಾರೆ. ಬಿ ಜೆ ಪಿನಲ್ಲೂ ಪರಿಚಯ ಇದ್ದಾರೆ, ಜೆ ಡಿ ಎಸ್ನಲ್ಲೂ ಪರಿಚಯ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಪರಿಚಯ ಇದ್ದಾರೆ. ಹಾಗಾಗಿ ನಮಗೆ ಗೌರ್ಮೆಂಟಿನ ನಾಲೆಡ್ಜ್ ಇರೋದು ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ನಾನು ಹೇಳೇ ಬಿಟ್ಟಿದ್ದೀನಿ. ಅವರು ಹೇಳೋಕ್ಕಿಂತ ಮುಂಚೆನೇ ನಾನೇ ಹೇಳಿಬಿಟ್ಟಿದ್ದೀನಿ ಯಾವ ಸ್ಥಾನನೂ ಬೇಡ, ಏನು ಬೇಡ ನನಗೆ ಅಂತೇಳಿ. ಯಾವ ಬ್ಯಾಡ್ಜಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್, ಕಾಂಗ್ರೆಸ್ಗೆ ಒಂದ್ ರೀತಿ ತಲೆನೋವಾಗಿದೆ. ಅಭ್ಯರ್ಥಿ ಖಾದರ್ ಆದಿಲ್ ಭಾಷಾ ಬಂಡಾಯ ಶಮನವಾಗುತ್ತಾ? ಸದ್ಯಕ್ಕೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ಪುನೀತ್? ಖಂಡಿತವಾಗ್ಲೂ ಕವಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಲೆನೋವಾಗಿರುವಂತದ್ದು ಪಕ್ಷೇತರ ಅಭ್ಯರ್ಥಿಗಳು ಹಾಗೂ ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಹ ಪಕ್ಷೇತರ ಅಭ್ಯರ್ಥಿಗಳು. ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 80,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಮುಸ್ಲಿಂ ಸಮುದಾಯದಿಂದ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾದಂತಹ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಶಾಮನೂರ್ ಕುಟುಂಬಕ್ಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷೇತರವಾಗಿ 12ಕ್ಕೂ ಹೆಚ್ಚು ಜನ ಮುಸ್ಲಿಂ ಅಭ್ಯರ್ಥಿಗಳೇ ಕಣದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಈಗಾಗಲೇ ಖಾದಿಲ್ ಆದರ್ ಭಾಷಾ ಆಗಿರ್ಬೋದು, ಎಲ್ಲರೂ ಕೂಡ ಅದರಲ್ಲೂ ಖಾದಿಲ್ ಆದರ್ ಭಾಷಾಗೆ ಸಿಎಂ ಇಬ್ರಾಹಿಂ ಅವರು ಚುನಾವಣಾ ಪ್ರಚಾರವನ್ನು ಕೂಡ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ಗೆ ಹೊಡೆತ ಬೀಳ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಭದ್ರಾವತಿ ಶಾಸಕರಂತಹ ಸಂಗಮೇಶ್ ಅವರು ಕೂಡ ಮಾಡ್ತಾ ಇರುವಂತಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಣದಿಂದ ಹಿಂದೆ ಸರಿಲ್ಲ ಅನ್ನುವಂತಹ ಒಂದು ಖಡಕ್ ಮಾತು ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಇನ್ನೊಂದು ಕಡೆ ಅಹಿಂದ ಸಮುದಾಯ ಸಾಕಷ್ಟು, ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 80% ಅಹಿಂದ ಮತಗಳಿದಾವೆ. ಅವ್ರಿಗೆ ಅನ್ಯಾಯ ಆಗುವಂತಹ ಹಿನ್ನೆಲೆಯಲ್ಲಿ ನಾ ಈ ಬಾರಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂತ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಇನ್ನೊಂದು ಕಡೆ ಸುರ್ಜೇವಾಲಾ ಆಗಿರ್ಬೋದು, ಮತ್ತೆ DK ಅವರು ಕೂಡ ಈಗಾಗಲೇ ಆದಿಲ್ ಭಾಷಾಗೆ ಒಂದು ಕರೆಯನ್ನು ನೀಡಿ ಅವ್ರಿಗೆ ಒಂದು ಆಫರ್ ಕೊಟ್ಟಿದ್ದಾರೆ, ನೀನು ಕಣದಿಂದ ಹಿಂದೆ ಸರಿ ಅಂತಂದ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯಲ್ಲ, ಪಕ್ಷದ ಮತ್ತೆ ಅದರಲ್ಲೂ ಪಕ್ಷೇತರವಾಗಿ ನಾವು ಸ್ಪರ್ಧೆ ಮಾಡಿದೀವಿ ಹೊರತು ಪಕ್ಷದಿಂದ ಯಾವುದೇ ರೀತಿಯ ಸ್ಪರ್ಧೆ ಮಾಡಿಲ್ಲ. ಇದರಿಂದಾಗಿ ನಾವು ಹಿಂದೆ ಸರಿಯೋ ಮಾತಿಲ್ಲ ಅನ್ನುವಂತ ಹೇಳ್ತಾ ಇರುವಂತದ್ದು. ಇದರಿಂದ ಕಾಂಗ್ರೆಸ್ಗೆ ಸಾಕಷ್ಟು ಒಂದು ತಲೆನೋವಾಗಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗಾಗಿ.